ಇವತ್ತು ಹೋಟೆಲ್ ಸ್ಟೈಲ್ನಲ್ಲಿ ಮಸಾಲೆ ದೋಸೆ, ಸಾಫ್ಟ್ ಆಗಿರುವಂಥ ಇಡ್ಲಿ, ಪರ್ಫೆಕ್ಟ್ ಶೇಪಲ್ಲಿ ವಡೆ ಹೇಗೆ ಮಾಡೋದು ಅಂತ ನೋಡೋಣ. ಸವಿ ಕಿಚನ್ ಕನ್ನಡ ಚಾನಲ್ಗೆ ಸ್ವಾಗತ. ಇವತ್ತು ಫಸ್ಟ್ ರೆಸಿಪಿ ನಾವು ಮಸಾಲೆ ದೋಸೆ ಹೇಗೆ ಮಾಡೋದು ಅಂತ ನೋಡೋಣ. ಇಲ್ಲಿ 1 ಕಪ್ನ ಅಳತೆಗೆ ಅಂತ ಇಟ್ಕೊಳ್ಳಿ. 1 ಕಪ್ ಆಗುವಷ್ಟು ರೇಷನ್ ಅಕ್ಕಿ ಹಾಕಿದ್ದೀನಿ, ನೀವು ಯಾವ್ದು ಬೇಕಾದರೂ ತಗೋಬೋದು. ಅರ್ಧ ಕಪ್ ಆಗುವಷ್ಟು ಉದ್ದಿನಬೇಳೆ, 1 ಟೇಬಲ್ ಸ್ಪೂನ್ ಆಗುವಷ್ಟು ಮೆಂತ್ಯ ಕಾಳು, ಅರ್ಧ ಕಪ್ ಆಗುವಷ್ಟು ಸಬ್ಬಕ್ಕಿ ಹಾಕ್ತಾ ಇದ್ದೀನಿ. ಟೇಸ್ಟು ಚೆನ್ನಾಗಿರುತ್ತೆ, ತುಂಬ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಅಂತ. ಇದೆಲ್ಲವನ್ನು ಹಾಕಿ 1-2 ಸಲ ಚೆನ್ನಾಗಿ ವಾಶ್ ಮಾಡಿ ನಂತರ ನೀರು ಹಾಕಿ 5ರಿಂದ 6 ಗಂಟೆಗಳ ಕಾಲ ನೆನೆಸ್ಬೇಕು. ಇಲ್ಲಿ ಸುಮಾರು 6 ಗಂಟೆ ಆದಮೇಲೆ ತೋರಿಸ್ತಾ ಇದ್ದೀನಿ, ಎಲ್ಲವೂ ಚೆನ್ನಾಗಿ ನೆಂದಿದೆ. ಈಗ ಸಣ್ಣ ಮಿಕ್ಸಿ ಜಾರ್ ತಗೊಂಡು ಒಂದು ಸ್ವಲ್ಪನೇ ಹಾಕ್ಕೊಂಡು ಎಷ್ಟು ಬೇಕೋ ಅಷ್ಟು ನೀರು ಹಾಕೊಳ್ಳಿ. ತುಂಬ ನೀರು ಹಾಕೋಕ್ಕೆ ಹೋಗಬಾರ್ದು. ರುಬ್ತಾ ಸ್ವಲ್ಪ ನೀರು ಹಾಕ್ಕೊಂಡು ಬೆಣ್ಣೆ ರೀತಿಲಿ ರುಬ್ಕೋಬೇಕು ಫೈನಾಗಿ. ಹೆಚ್ಚಿಗೆ ನೀರು ಸೇರಿಸಬಾರ್ದು, ಈ ಕನ್ಸಿಸ್ಟೆನ್ಸಿ ಇರಬೇಕು. ಎಲ್ಲ ರುಬ್ಬಾದ್ಮೇಲೆ ಒಂದು ಬೌಲ್ಗೆ ಹಾಕಿ ಎಲ್ಲವನ್ನು ಮಿಕ್ಸ್ ಮಾಡಿ ಚೆನ್ನಾಗಿ. ಮನೆಯಲ್ಲಿ ರುಬ್ಬೋದಾದರೆ ಮಿಕ್ಸಿ ಜಾರ್ ಬಿಸಿ ಆಗುತ್ತೆ ಅಲ್ಲ, ಆ ರೀತಿ ಬಿಸಿ ಆಗೋದಕ್ಕೆ ಬಿಡಬೇಡಿ. ಆದಷ್ಟು ಕೋಲ್ಡ್ ವಾಟರ್ ಯೂಸ್ ಮಾಡಿ ದೋಸೆ ಹಿಟ್ಟಿಗೆ ಹಾಕಬೇಕಾದ್ರೆ, ಅಥವಾ ಗ್ಯಾಪ್ ಕೊಟ್ಟು ರುಬ್ಕೊಳ್ಳಿ. ಈ ರೀತಿ ಎಲ್ಲ ಮಿಕ್ಸ್ ಮಾಡಾದಮೇಲೆ ಇದಕ್ಕೆ ಉಪ್ಪು ಸೋಡಾ ಏನೂ ಹಾಕಿಲ್ಲ. ಓವರ್ ನೈಟ್ ಮತ್ತೆ ಫರ್ಮೆಂಟೇಷನ್ಗಾಗಿ ಹಾಗೆ ಬಿಟ್ಟಿದ್ದೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಹುಬ್ಬಿದೆ ಅಂತ ನೋಡ್ಬೋದು. ಬೆಳಗ್ಗೆ ಆಗೋ ಅಷ್ಟರಲ್ಲಿ ಈ ರೀತಿ ಹುಬ್ಬಿದ್ರೆ ದೋಸೆಗಳು ನಮಗೆ ಹೋಟೆಲ್ ಸ್ಟೈಲ್ನಲ್ಲೇ ಪರ್ಫೆಕ್ಟಾಗಿ ಬರುತ್ತೆ. ಈಗ ಕಾಣ್ತಿದೆ ಅಲ್ಲ, ಚೆನ್ನಾಗಿ ಫರ್ಮೆಂಟ್ ಆಗಿದೆ ನೋಡಿ. ದೋಸೆ ಹಿಟ್ಟಿನ ಕನ್ಸಿಸ್ಟೆನ್ಸಿ ಈ ರೀತಿ ಇದೆ. ಈಗ ಜಾಸ್ತಿ ಮಿಕ್ಸ್ ಮಾಡೋಕ್ಕೆಲ್ಲ ಹೋಗಬೇಡಿ, ಒಂದು ಸ್ವಲ್ಪ ಒಂದೇ ಡೈರೆಕ್ಷನಲ್ಲಿ ಮಿಕ್ಸ್ ಮಾಡಿದ್ರೆ ಸಾಕು. ರುಚಿಗೆ ತಕ್ಕಷ್ಟು ಉಪ್ಪು, 1 ಟೀ ಸ್ಪೂನ್ ಆಗೋಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ಸಕ್ಕರೆ ಹಾಕೋದ್ರಿಂದ ಒಳ್ಳೆ ಬಣ್ಣ ಬರುತ್ತೆ ನೋಡಿ. ಎಲ್ಲವನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ. ದೋಸೆ ಕನ್ಸಿಸ್ಟೆನ್ಸಿ ನನಗೆ ಪರ್ಫೆಕ್ಟ್ ಆಗಿದೆ. ಸ್ವಲ್ಪ ಗಟ್ಟಿ ಅನಿಸಿದ್ರೆ ಒಂಚೂರು ನೀರು ಸೇರಿಸ್ಕೊಳ್ಳಿ. ಹೆಂಚು ಚೆನ್ನಾಗಿ ಕಾಯಿಸಿರಬೇಕು. ಕಾದಾದ್ಮೇಲೆ ಈ ರೀತಿ ನೀರು ಹಾಕಿ ಲೋ ಫ್ಲೇಮ್ ಇಟ್ಟರೆ ಟೆಂಪ್ರೇಚರ್ ಕಂಟ್ರೋಲ್ ಆಗುತ್ತೆ. ಅನಂತರ ನೀವು ದೋಸೆ ಹಿಟ್ಟನ್ನು ಎಷ್ಟು ತೆಳ್ಳಗೆ ಬೇಕಾದರೂ ಸ್ಪ್ರೆಡ್ ಮಾಡ್ಕೋಬೋದು, ಅಂಟೋದಿಲ್ಲ. ಈಗ ಸ್ಟವ್ನ ಲೋ ಟು ಮೀಡಿಯಂ ಫ್ಲೇಮ್ ಇಟ್ಕೊಂಡು ಇವನ್ ಆಗಿ ಸುತ್ತಲೂ ತಿರುಗಿಸ್ಕೊಳ್ತಾ ಕ್ರಿಸ್ಪಿಯಾಗಿ ಆಗೋ ತನಕ ಬೇಯಿಸ್ಕೋಬೇಕು. ನಾನಿಲ್ಲಿ ಸ್ವಲ್ಪ ತುಪ್ಪನ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ನಾನು ಮನೇಲೆ ಚಟ್ನಿ ಪುಡಿ ಇತ್ತು ಅಂತ ಹಾಕ್ತಾ ಇದ್ದೀನಿ. ಆಪ್ಷನಲ್. ಈ ರೆಸಿಪಿ ಬೇಕು ಅಂದರೆ ನನ್ನ ಚಾನಲಲ್ಲಿ ಆಲ್ರೆಡಿ ಇದೆ, ನೀವು ನೋಡ್ಬೋದು ನೋಡಿ. ಒಳ್ಳೆ ಗೋಲ್ಡನ್ ಬ್ರೌನ್ ಆಗೋ ತನಕ ಈ ರೀತಿ ಬೇಯಿಸ್ಕೋಬೇಕು. 2 ಕಡೆ ಬೇಯಿಸೋ ಅವಶ್ಯಕತೆ ಇಲ್ಲ. ಕ್ರಿಸ್ಪಿಯಾಗಿ ಆಗಬೇಕು ಅಂದರೆ ಈ ರೀತಿ ಒಂದೇ ಕಡೆ ಬೇಯಿಸ್ಕೊಂಡ್ರೆ ನಿಮಗೆ ಹೋಟೆಲ್ ಸ್ಟೈಲ್ನಲ್ಲೇ ಮಸಾಲೆ ದೋಸೆ ರೆಡಿ ಆಗೋಯ್ತು. ಈಗ ಸ್ಟವ್ನ ಆಫ್ ಮಾಡ್ಕೋಬೋದು. ನಿಮ್ಗೇನಾದರೂ ಸಾಫ್ಟ್ ದೋಸೆ ಬೇಕು ಅಂದರೆ 2 ಕಡೆ ಬೇಯಿಸ್ಕೊಂಡ್ರೆ ಸಾಫ್ಟ್ ದೋಸೆನೂ ರೆಡಿ ಆಗಿಬಿಡುತ್ತೆ. ನನ್ನ ಚಾನಲಲ್ಲಿ ಹಲವಾರು ರೀತಿಯ ಇನ್ಸ್ಟೆಂಟ್ ದೋಸೆ ರೆಸಿಪೀಸ್ ಇದೆ, ಇಂಟ್ರೆಸ್ಟ್ ಇರೋರು ಚೆಕ್ ಮಾಡಿ. ನೆಕ್ಸ್ಟ್ ನಮ್ಮ ಸೆಕೆಂಡ್ ರೆಸಿಪಿಗೆ ಹೋಗೋಣ. ಸ್ಪಾಂಜಿಯಾಗಿ ಈ ಹೋಟೆಲ್ಗಳಲ್ಲಿ ಸಿಗೋ ಅಂಥ ಇಡ್ಲಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಈಗ 1 ಗ್ಲಾಸ್ ಆಗುವಷ್ಟು ಉದ್ದಿನಬೇಳೆನ ಹಾಕ್ತಾ ಇದ್ದೀನಿ. ಒಂದು 2-3 ಸಲ ಚೆನ್ನಾಗಿ ವಾಶ್ ಮಾಡಿ ಇದಕ್ಕೆ ನೀರು ಹಾಕಿ 3 ಗಂಟೆಗಳ ಕಾಲ ನೆನೆಯೋದಕ್ಕೆ ಬಿಡಬೇಕು. ಈ ರೀತಿ ನೆನೆಸಾಗಿದ ತಕ್ಷಣವೇ ಈಗ ಯಾವ ಗ್ಲಾಸಲ್ಲಿ ಉದ್ದಿನಬೇಳೆ ತೊಗೊಂಡಿದ್ದು ಅದೇ ಗ್ಲಾಸಲ್ಲಿ 3 ಗ್ಲಾಸ್ ಆಗುವಷ್ಟು ಇಡ್ಲಿ ರವೆ ತೊಗೊಂಡಿದ್ದೀನಿ. ಇದನ್ನು ನೀರು ಹಾಕಿ ಒಂದ್ಸಲ ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ. ಈ ರೀತಿ ವಾಶ್ ಮಾಡೋದ್ರಿಂದ ಇಡ್ಲಿ ಎಲ್ಲ ವೈಟಾಗಿ ತುಂಬ ಚೆನ್ನಾಗಿ ಬರುತ್ತೆ. ಈಗ ಇದಕ್ಕೆ ನೀರು ಹಾಕಿ 3 ಗಂಟೆಗಳ ಕಾಲ ಉದ್ದಿನಬೇಳೆ ಜೊತೆನೇ ನೆನೆಯೋದಕ್ಕೆ ಬಿಡಬೇಕು. ಸುಮಾರು ನಾನಿಲ್ಲಿ 3 ಗಂಟೆ ಆದಮೇಲೆ ತೋರಿಸ್ತಾ ಇದ್ದೀನಿ. ಉದ್ದಿನಬೇಳೆ ಚೆನ್ನಾಗಿ ನೆಂದಿದೆ, ಇಷ್ಟು ನೆಂದರೆ ಸಾಕು. ಈಗ ರವೆಲಿರುವಂಥ ನೀರನ್ನ ಸಪ್ರೇಟ್ ಮಾಡಿ ಜಸ್ಟ್ ರವೆನ ಈ ರೀತಿ ಹಿಂಡ್ಬಿಟ್ಟು ರವೆನ ಸಪ್ರೇಟ್ ಮಾಡ್ಕೋಬೇಕು. ಇಡ್ಲಿ ರವೆ ತಗೋಬೇಕಾದ್ರೆ ಆದಷ್ಟು ಸಣ್ಣ ರವೆ ತಗೊಳ್ಳಿ, ಆಗ ಇಡ್ಲಿಗಳು ತುಂಬ ಸಾಫ್ಟಾಗಿ ಟೇಸ್ಟೂ ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ಈ ರೀತಿ ಎಲ್ಲ ಹಿಂಡಾದ್ಮೇಲೆ ಈ ಕಡೆ ನಾನು ಬೇಳೆ ನೆನೆಸಿ ಇಟ್ಟಿದ್ನಲ್ಲ, ಉದ್ದಿನಬೇಳೆನ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಜಸ್ಟ್ ಒಂದು 2-3 ಟೇಬಲ್ ಸ್ಪೂನ್ ಆಗುವಷ್ಟು ನೀರನ್ನ ಹಾಕಿ ಫೈನ್ ಪೇಸ್ಟ್ ಆಗಿ ರುಬ್ಕೊಳ್ಳಿ. ತುಂಬ ನೀರು ಸೇರ್ಸಕ್ಕೆ ಹೋಗಬಾರ್ದು, ನಮ್ಗೆ ಇಡ್ಲಿ ಹಿಟ್ಟು ತೆಳ್ಳಗಾಗ್ಬಿಡುತ್ತೆ. ಆದಷ್ಟು ಗಟ್ಟಿಯಾಗಿ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕ್ಕೊಂಡು ರುಬ್ಕೋಬೇಕು. ಕನ್ಸಿಸ್ಟೆನ್ಸಿ ನೋಡಿ ಈ ರೀತಿ ಇದೆ. ಈ ರೀತಿ ರುಬ್ಕೊಂಡ್ಮೇಲೆ ನಾನು ರವೆಗೆ ರುಬ್ಕೊಂಡಿರೋ ಅಂಥ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ. ಈಗ ರವೆ ಹಿಟ್ಟು ಎಲ್ಲವನ್ನು ಚೆನ್ನಾಗಿ ಕೈಯಿಂದನೇ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲ ಚೆನ್ನಾಗಿ ರವೆ ಜೊತೆ ಮಿಕ್ಸ್ ಆಗಬೇಕು. ಈ ರೀತಿ ಮಿಕ್ಸ್ ಮಾಡಿದ್ಮೇಲೆ ಈಗ ಫರ್ಮೆಂಟೇಷನ್ಗೆ ಓವರ್ ನೈಟ್ ಬಿಡಿ ಅಥವಾ 8 ಗಂಟೆಗಳ ಕಾಲ
ಬಿಡಬೇಕು. ನೆಕ್ಸ್ಟ್ ಡೇ ಮಾರ್ನಿಂಗ್ ತೋರಿಸ್ತಾ ಇದ್ದೀನಿ ನೋಡಿ, ಚೆನ್ನಾಗಿ ಫರ್ಮೆಂಟೇಷನ್ ಆಗಿತ್ತು. ನೋಡ್ಬೋದು ಇಡ್ಲಿ ಹಿಟ್ಟು ಯಾವ ರೀತಿ ಫರ್ಮೆಂಟ್ ಆಗಿದೆ ಅಂತ. ಈ ರೀತಿ ಇದ್ದರೆ ಇಡ್ಲಿ ತುಂಬ ಸ್ಪಾಂಜಿಯಾಗಿ ಚೆನ್ನಾಗಿ ಬರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಯಾವುದೇ ರೀತಿ ಸೋಡಾ ಸಹ ಬೇಕಾಗಿಲ್ಲ. ಹೆಲ್ತಿಯಾಗಿ ಸಾಫ್ಟ್ ಆಗಿರೋವಂಥ ಇಡ್ಲಿನ ಮಾಡ್ಕೊಬಿಡ್ಬೋದು. ನೋಡಿ ಕನ್ಸಿಸ್ಟೆನ್ಸಿ ಈ ರೀತಿ ಇದೆ. ಈಗ ಇಡ್ಲಿ ಪ್ಲೇಟ್ಗೆ ಎಣ್ಣೆ ಅಥವಾ ತುಪ್ಪನ ಅಪ್ಲೈ ಮಾಡ್ಕೊಳ್ಳಿ. ಎಲ್ಲವನ್ನು ಚೆನ್ನಾಗಿ ಅಪ್ಲೈ ಮಾಡಾದಮೇಲೆ ತುಂಬ ತುಂಬಿಡಬಾರ್ದು, ಸ್ವಲ್ಪ ಸ್ವಲ್ಪನೇ ಎಷ್ಟಾಗುತ್ತೋ ಅಷ್ಟು ಹಿಟ್ಟನ್ನು ಹಾಕ್ಕೊಳ್ಳಿ. ಒಂದು ಕಡೆ ಆಲ್ರೆಡಿ ಇಡ್ಲಿ ಕುಕ್ಕರ್ಗೆ ನೀರು ಹಾಕಿ ಕಾಯೋದಕ್ಕೆ ಇಟ್ಟಿದ್ದೀನಿ. ಈ ರೀತಿ ನೀರು ಕಾಯ್ತಿದ್ದಂತೆ ನೀವು ಇಡ್ಲಿ ಪ್ಲೇಟ್ಸ್ನ ಇಡ್ಲಿ ಕುಕ್ಕರ್ಗೆ ಇಟ್ಟು ಲಿಡ್ಡನ್ನು ಕ್ಲೋಸ್ ಮಾಡಿ ಮೀಡಿಯಮ್ ಫ್ಲೇಮಲ್ಲಿ ಜಸ್ಟ್ 10-12 ನಿಮಿಷ ಬೇಯಿಸಿದ್ರೆ ಸಾಕು. ಪರ್ಫೆಕ್ಟಾಗಿ ಇಡ್ಲಿ ರೆಡಿಯಾಗಿರುತ್ತೆ. ತುಂಬ ಬೇಯಿಸ್ಬಿಟ್ರೆ ಇಡ್ಲಿ ಗಟ್ಟಿ ಬಂದ್ಬಿಡುತ್ತೆ ನಿಮಗೆ. ನಾನಿಲ್ಲಿ ಸುಮಾರು 10 ನಿಮಿಷ ಬೇಯಿಸಿ ನಂತರ ಒಂದ್ಸಲ ಚೆಕ್ ಮಾಡ್ಕೊಳ್ತೀನಿ. ಸುಮಾರು 10 ನಿಮಿಷ ಆದಮೇಲೆ ಕೈನ ತೇವ ಮಾಡಿಕೊಂಡು ಈ ರೀತಿ ಟಚ್ ಮಾಡಿ ನೋಡಿದ್ರೆ ನಿಮಗೆ ಕೈಗೆ ಹಿಟ್ಟು ಅಂಟಬಾರ್ದು. ಆ ರೀತಿ ಆಗಿದ್ರೆ ಪರ್ಫೆಕ್ಟಾಗಿ ಆಗಿದೆ ಅಂತ. ಇಮಿಡಿಯೇಟಾಗಿ ಇಡ್ಲಿನ ತೆಗೆಯೋದಕ್ಕೆ ಹೋಗಬಾರ್ದು. ಒಂದು 5 ನಿಮಿಷ ತಣ್ಣಗಾಗಕ್ಕೆ ಬಿಟ್ಟು ನಂತರ ತೆಗೆದ್ರೆ ನಿಮಗೆ ಪರ್ಫೆಕ್ಟಾಗಿ ತಟ್ಟೆಗೆ ಅಂಟೋದಿಲ್ಲ, ಚೆನ್ನಾಗಿ ಬರುತ್ತೆ. ನೋಡಿ ಸಾಫ್ಟಾಗಿ ತುಂಬಾ ಚೆನ್ನಾಗಾಗಿತ್ತು. ಹೋಟೆಲ್ ಸ್ಟೈಲ್ ಸಾಂಬಾರ್ ರೆಸಿಪಿ ಲಿಂಕ್ ಸಹ ನಾನು ಕಮೆಂಟ್ನಲ್ಲಿ ಪಿನ್ ಮಾಡಿರ್ತೀನಿ. ಇಂಟ್ರೆಸ್ಟ್ ಇರೋರು ಚೆಕ್ ಮಾಡಿ. ಈ ಹೋಟೆಲ್ ಸ್ಟೈಲ್ ಸಾಂಬಾರು ಇಡ್ಲಿ ಒಂದೊಳ್ಳೆ ಕಾಂಬಿನೇಷನ್. ನೆಕ್ಸ್ಟ್ ಈಗ ನಮ್ಮ 3ನೇ ರೆಸಿಪಿ ಹೋಟೆಲ್ಗಳಲ್ಲಿ ಸಿಗೋ ಅಂಥ ಉದ್ದಿನ ವಡ ಪರ್ಫೆಕ್ಟ್ ಶೇಪ್ ಆ್ಯಂಡ್ ಟೇಸ್ಟಲ್ಲಿ ಹೇಗೆ ಮಾಡೋದು ಅಂತ ನೋಡೋಣ. ತುಂಬಾ ಸಿಂಪಲ್. ಈಗ 1 ಕಪ್ ಆಗುವಷ್ಟು ಉದ್ದಿನ ಬೇಳೆನ ಹಾಕೊಳ್ತಾ ಇದ್ದೀನಿ. ನಿಮಗೆ ಈ 1 ಕಪ್ಪಲ್ಲೇ ಸುಮಾರು 15 ವಡೆವರೆಗೂ ಆಗುತ್ತೆ. 1/4 kg ಅಷ್ಟಿದೆ. 2-3 ಸಲ ಚೆನ್ನಾಗಿ ವಾಶ್ ಮಾಡಿ ನಂತರ ಇದಕ್ಕೆ ನೀರು ಹಾಕಿ ಸುಮಾರು 4 ಗಂಟೆಗಳ ಕಾಲ ನೆನೆಯೋದಕ್ಕೆ ಬಿಡಬೇಕಾಗುತ್ತೆ. ನಿಮಗೆ ಟೈಮ್ ಇಲ್ಲ ಅನ್ನೋರು ಮಿನಿಮಮ್ 1-2 ಅವರ್ ಆದರೂ ನೆನೆಸ್ಬೇಕು. ನಾನಿಲ್ಲಿ 4 ಗಂಟೆ ನೆನೆಯೋದಕ್ಕೆ ಬಿಟ್ಟಿದ್ದೆ, ಅದಕ್ಕಿಂತ ಹೆಚ್ಚಿಗೆ ನೆನೆಸೋದಕ್ಕೆ ಹೋಗಬಾರ್ದು. ಈಗ ಈ ನೀರನ್ನೆಲ್ಲ ಸಪ್ರೇಟ್ ಮಾಡಿ ಈಗ ಉದ್ದಿನ ಬೇಳೆನ ಮಾತ್ರ ಚಿಕ್ಕ ಮಿಕ್ಸಿ ಜಾರಲ್ಲಿ ಹಾಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ, ಆಲ್ರೆಡಿ ಉದ್ದಿನಬೇಳೆ ಸ್ವಲ್ಪ ನೀರಿನ ಅಂಶ ಇರುತ್ತೆ ಅಲ್ಲ, ಮಧ್ಯ ಮಧ್ಯ ರುಬ್ಬೋದಕ್ಕೆ ಆಗ್ತಿಲ್ಲ ಅಂದಾಗ ಮಾತ್ರ 1 ಟೇಬಲ್ ಸ್ಪೂನ್ ಆಗೋಷ್ಟು ನೀರನ್ನ ಹಾಕ್ಕೊಂಡು ನೋಡಿ ಈ ರೀತಿ ಬೆಣ್ಣೆ ರೀತಿಲಿ ರುಬ್ಕೋಬೇಕು. ನಿಮಗೆ ಕನ್ಸಿಸ್ಟೆನ್ಸಿ ನೋಡ್ಬೋದು, ಇಷ್ಟು ಗಟ್ಟಿಯಾಗಿ ಬರಬೇಕು. ಇದಕ್ಕಿಂತ ತೆಳ್ಳಗಾಗ್ಬಿಟ್ರೆ ನಮಗೆ ವಡೆ ಶೇಪ್ ಹಾಳಾಗ್ಬಿಡುತ್ತೆ. ಪ್ರತಿಯೊಂದ್ಸಲಿನೂ ಇದೇ ರೀತಿ ರುಬ್ಕೊಂಡು ಒಂದು ಬೌಲ್ಗೆ ಹಾಕ್ಕೊಳ್ಳಿ. ವಡೆ ಎಣ್ಣೆ ಜಾಸ್ತಿ ಕುಡಿಬಾರ್ದು, ಹಾಗೆ ಗರ್ಗರಿಯಾಗಿ ಹೋಟೆಲ್ ಸ್ಟೈಲ್ನಲ್ಲಿ ಬರಬೇಕು ಅನ್ನೋದಕ್ಕೋಸ್ಕರ 2 ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟು, 1 ಟೇಬಲ್ ಸ್ಪೂನ್ ಆಗುವಷ್ಟು ರವೆನ ಹಾಕೊಂಡಿದ್ದೀನಿ. ಈಗ ಜಸ್ಟ್ ಒಂದು 10 ನಿಮಿಷ ನೆನೆಯೋದಕ್ಕೆ ಬಿಡೋಣ. 10 ನಿಮಿಷ ಆದಮೇಲೆ ಇದಕ್ಕೆ ಇನ್ಸ್ಟೆಂಟಾಗಿ ಮಾಡ್ತಿರೋದ್ರಿಂದ 1/4 ಟೀ ಸ್ಪೂನ್ ಆಗುವಷ್ಟು ಅಡುಗೆ ಸೋಡಾನ ಹಾಕ್ತಾ ಇದ್ದೀನಿ. ನೀವು ಸ್ಕಿಪ್ ಮಾಡ್ಕೋಬೋದು, ಬಟ್ ಸಾಫ್ಟಾಗಿ ಬರೋದಕ್ಕೆ 1-2 ಚಿಟಿಕೆ ಅಡುಗೆ ಸೋಡಾ ಹಾಕೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಪರ್ಫೆಕ್ಟಾಗಿ. ಒಂದೇ ಡೈರೆಕ್ಷನಲ್ಲಿ 3 ನಿಮಿಷ ಚೆನ್ನಾಗಿ ಬೀಟ್ ಮಾಡ್ಕೋಬೇಕು. ಈ ರೀತಿ ಮಾಡೋದ್ರಿಂದ ಹೇರ್ ಗ್ಯಾಪ್ ಫಾರ್ಮ್ ಆಗಿ ನಮಗೆ ವಡೆ ಫ್ಲಫಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ. ಈಗ ಕಟ್ ಮಾಡಿರೋ ಅಂಥ ಕರಿಬೇವು, 2-3 ಹಸಿಮೆಣಸಿನ್ಕಾಯಿ, 2 ಈರುಳ್ಳಿ ಹಾಕ್ತಾ ಇದ್ದೀನಿ. ಈರುಳ್ಳಿ ಬೇಡ ಅನ್ನೋರು ಸ್ಕಿಪ್ ಮಾಡ್ಕೋಬೋದು. ನಂತರ ಸಣ್ಣದಾಗಿ ಕಟ್ ಮಾಡಿರೋ ಅಂಥ 1-2 ಇಂಚು ಶುಂಠಿನೂ ಹಾಕೊಳ್ತಾ ಇದ್ದೀನಿ. 1/2 ಟೀ ಸ್ಪೂನ್ ಆಗೋವಷ್ಟು ಮೆಣಸನ್ನು ಕುಟ್ಬಿಟ್ಟು ಸೇರಿಸ್ಕೊಳ್ಳಿ, ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ ವಡೆಗೆ. ಎಲ್ಲವನ್ನು ಈಗ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಕನ್ಸಿಸ್ಟೆನ್ಸಿ ನನಗೆ ಪರ್ಫೆಕ್ಟಾಗಿದೆ. ಯಾರಿಗಾದ್ರೂ ಇನ್ ಕೇಸ್ ತೆಳ್ಳಗಾಗ್ಬಿಟ್ರೆ ಒಂಚೂರು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ಬೋದು, ಬಟ್ ಅಕ್ಕಿ ಹಿಟ್ಟು ಹೆಚ್ಚಿಗೆ ಆಗೋದ್ರೆ ನಿಮಗೆ ಬಣ್ಣ ಟೆಕ್ಸ್ಚರ್ ಎರಡೂ ಚೇಂಜ್ ಆಗಿಬಿಡುತ್ತೆ. ಹೋಟೆಲ್ ಸ್ಟೈಲಲ್ಲಿ ಪರ್ಫೆಕ್ಟ್ ಶೇಪ್ ಬರೋದಕ್ಕೋಸ್ಕರ ಒಂದು ಸ್ಮಾಲ್ ಟ್ರಿಕ್, 1 ಸ್ಟೀಲ್ ಗ್ಲಾಸ್ಗೆ ಈ ರೀತಿ ಬಟ್ಟೆನ ಕಟ್ಬಿಡಿ. ಈಗ ಇದನ್ನು ಸ್ವಲ್ಪ ಒದ್ದೆ ಮಾಡಿಕೊಂಡು ಕೈನೂ ತೇವ ಮಾಡ್ಕೋಬೇಕು. ಈ ರೀತಿ ಒಂದು ಸ್ವಲ್ಪ ಹಿಟ್ಟನ್ನು ತಗೊಂಡು ಈಗ ಗ್ಲಾಸ್ ಮೇಲೆ ಹಾಕೊಳ್ತಾ ಇದ್ದೀನಿ. ಇದು ತುಂಬ ಸಿಂಪಲ್, ಪರ್ಫೆಕ್ಟಾಗಿ ಬರುತ್ತೆ. ಯಾರು ಫಸ್ಟ್ ಟೈಮ್ ಬೇಕಾದರೂ ಟ್ರೈ ಮಾಡ್ಬೋದು. ನೋಡಿ ಈ ರೀತಿ ವಡೆ ಶೇಪ್ ಮಾಡಿಕೊಂಡು ಈಗ ಎಣ್ಣೆ ಚೆನ್ನಾಗಿ ಕಾಯಿಸ್ಕೊಂಡಿದ್ದೀನಿ. ಅನಂತರ ಸ್ಟವ್ನ ಲೋ ಫ್ಲೇಮಲ್ಲಿ ಇಡಿ, ಹುಷಾರಾಗಿ ಬಿಡಿ. ನೋಡಿ ಶೇಪ್ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ ನೋಡ್ಬೋದು. ಈಗ ಮೀಡಿಯಮ್ ಫ್ಲೇಮಲ್ಲೇ 2 ಕಡೆ ಒಳ್ಳೆ ಗೋಲ್ಡನ್ ಬ್ರೌನ್ ಆಗೋ ತನಕ ವಡೆಗಳನ್ನ ಬೇಯಿಸ್ಕೋಬೇಕು.
ನಿಮಗೆ ಕೈಯಲ್ಲಿ ಬಿಡೋದ್ರಿಂದ ಸ್ವಲ್ಪ ಭಯ ಇರುತ್ತೆ ಹಾರುತ್ತೆ ಎಣ್ಣೆ ಅಂತ, ಅಥವಾ ಶೇಪು ಸಹ ಇಷ್ಟು ಪರ್ಫೆಕ್ಟಾಗಿ ಬರೋದಿಲ್ಲ. ಒಂದ್ಸಲ ಟ್ರೈ ಮಾಡಿ, ಖಂಡಿತ ಎವ್ರಿ ಟೈಮ್ ಇದು ತುಂಬಾ ಯೂಸ್ಫುಲ್ ಆಗುತ್ತೆ, ಪರ್ಫೆಕ್ಟ್ ಶೇಪಲ್ಲಿ ಬರುತ್ತೆ ಅಂತ ಹೇಳ್ಬೋದು. ಮೀಡಿಯಮ್ ಫ್ಲೇಮಲ್ಲೇ ಒಳ್ಳೆ ಗೋಲ್ಡನ್ ಬ್ರೌನ್ ಆಗ್ತಿದ್ದಂತೆ ಈಗ ತೆಗೆದುಬಿಡಿ. ನೋಡಿ, ಸ್ವಲ್ಪನೂ ಆಯ್ಲಿ ಇಲ್ಲ, ತುಂಬಾ ಚೆನ್ನಾಗಾಗಿತ್ತು. ಮೇಲೆ ಎಲ್ಲ ಕ್ರಿಸ್ಪಿಯಾಗಿ, ಒಳಗಡೆ ಸಾಫ್ಟಾಗಿ, ಟೇಸ್ಟ್ ತುಂಬಾ ಚೆನ್ನಾಗಿತ್ತು. ನೋಡಿದ್ರಿ ಅಲ್ಲ, ಹೋಟೆಲ್ ಸ್ಟೈಲಲ್ಲೇ ಇಡ್ಲಿ, ದೋಸೆ, ವಡೆ ಹೇಗೆ ಮಾಡೋದು ಅಂತ. ಇದೇ ರೀತಿ ಹಲವಾರು ರೆಸಿಪೀಸ್ ನನ್ನ ಚಾನಲ್ನಲ್ಲಿ ಆಲ್ರೆಡಿ ಇದೆ, ಇಂಟ್ರೆಸ್ಟ್ ಇರೋರು ಚೆಕ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಯಾರ್ಯಾರು ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ತಾ, ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ವಿಡಿಯೋ ಹೈಪ್ ಮಾಡ್ತಾ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.